ಸಮಸ್ತ ನಾಡಿನ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಪ್ರಮೋದ್ ಕುಮಾರ್, ಸುಭಿಕ್ಷಾ ಟಿವಿ. ನಾಡಿನೆಲ್ಲೆಡೆ ವೈಭವದ ದಸರಾ ಆಚರಣೆ. ವಿಜಯದಶಮಿ ಹಾಗೂ ಆಯುಧ ಪೂಜೆ ಪ್ರಯುಕ್ತ ಕೃಷಿ ಉಪಕರಣಗಳನ್ನು ಇಟ್ಟು ಪೂಜೆ ಮಾಡಿದ ರೈತರು ಪಾರಂಪರಿಕ ಆಚರಣೆಯಲ್ಲಿ ಪಾಲ್ಗೊಂಡು ಹಲವಾರು ರೈತರು ರಾಗಿ ಸೇರಿದಂತೆ ಹಲವಾರು ಬೆಳೆ, ಹಣ್ಣಿನ ಗಿಡ, ಸಿರಿಧಾನ್ಯಗಳಿಗೆ ಪೂಜೆ ನೆಲಮಂಗಲ ಸಮೀಪದ ಮಲ್ಲಪ್ಪನಹಳ್ಳಿ ಗ್ರಾಮದಲ್ಲಿ ಆಚರಣೆ. ನಾಡಿನೆಲ್ಲೆಡೆ ಇಂದು ವೈಭವಯುತವಾದ ದಸರಾ ಆಚರಣೆ ಮಾಡುತ್ತಿದ್ದಾರೆ. ಆದರೆ ದೇಶದ ಬೆನ್ನೆಲುಬು ರೈತರು ತಮ್ಮ ಹೊಲಗಳಲ್ಲಿ ಕೃಷಿ ಬೆಳೆಗಳಿಗೆ ಹಾಗೂ ವ್ಯವಸಾಯದ ಸಲಕರಣೆಗಳಿಗೆ ಇಂದು ಸಂಜೆ ಪೂಜೆ ಮಾಡಿ ಪಾರಂಪರಿಕ ದಸರಾ ಆಚರಣೆ ಮಾಡಿದ್ದಾರೆ. ಇದರ ಒಂದು ವರದಿ ಇಲ್ಲಿದೆ ನೋಡಿ. ದುಷ್ಟರನ್ನ ಸಂಹಾರ ಮಾಡಿ ಒಳ್ಳೆಯ ಗಳಿಗೆ ನಾಂದಿ ಹಾಡಿದ ವಿಜಯದಶಮಿ ದಿನ. ಹೀಗಾಗಿ ಎಲ್ಲೆಡೆ ವಿಜಯದಶಮಿ ಸಂಭ್ರಮ ಜೋರಾಗಿದೆ. ಇನ್ನು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಶ್ರೀ ಕ್ಷೇತ್ರ ಶಿವಗಂಗೆ ಬೆಟ್ಟದ ತಪ್ಪಲಿನ ಮಲ್ಲಪ್ಪನಹಳ್ಳಿ ಗ್ರಾಮದಲ್ಲಿ ರೈತರೆಲ್ಲರೂ ಸೇರಿ ವಿಶೇಷ ರೈತ ದಸರಾ ಮಾಡಿದ್ದಾರೆ. ಕೃಷಿ ಬೆಳೆಗಳಾದ ರಾಗಿ, ಜೋಳ, ನವಣೆ, ಅಲಸಂಡೆ ಬೆಳೆಗಳ ಜೊತೆಗೆ ಹಣ್ಣಿನ ಮರಗಳಾದ ಮಾವು, ಸಪೋಟ, ಬಾಳೆ, ಅಡಿಕೆ, ಕಾಫಿ, ಬಿದಿರು ಎಲ್ಲ ಸಿರಿಧಾನ್ಯಗಳಿಗೂ ಪೂಜೆ ಮಾಡಿದ್ದಾರೆ. ಸಾವಯವ ಕೃಷಿಕ ವೆಂಕಟೇಶಯ್ಯ ಈ ಅಪರೂಪದ ದಸರಾ ತಮ್ಮ ರೈತ ಸಂಘಟನೆ ಜೊತೆ ಆಚರಿಸಿದ್ದಾರೆ. ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಪೂರ್ಣಿಮಾ ಸುಗ್ರಾಜುರವರು, ನಗರಸಭೆ ಸದಸ್ಯರು, ನೆಲಮಂಗಲ. ಅವರವರ ಮನೆಯಲ್ಲಿ ಆಯುಧ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆದರೆ ನಾನು ಈ ದಿವಸ ಕರ್ನಾಟಕ ಜನಪರ ರಾಜ್ಯಾಧ್ಯಕ್ಷನಾಗಿ ಈ ದಿವಸ ನಾವು ಬೆಳೆದಂಥ ಬೆಳೆಗಳಿಗೆ ಮತ್ತು ನಾವು ಬೆಳೆಗಳು ಬೆಳೆಯಬೇಕಾದ್ರೆ ಯಾವ ರೀತಿ ಉಪಯೋಗಿಸಬೇಕು ಅಂದರೆ ದಿನ ಉಪಯೋಗಗಳು ಅಂದರೆ ಗುದ್ಲಿ ಇರ್ಬೋದು, ಆರೆ ಇರ್ಬೋದು, ನೇಗ್ಲಿ ಇರ್ಬೋದು, ಅಲ್ವೇ ಇರ್ಬೋದು, ನಾವು ಉಪಯೋಗಿಸ್ಕೊಂಡು ನಾವು ಬೆಳೆದಿದ್ದೀವಿ ಅಂತ ರಾಜ್ಯಾದ್ಯಂತ ಜನತೆಗೆ ಗೊತ್ತಾಗಲಿ ಅಂದ್ಬಿಟ್ಟು ಸಾವಯವ ಗೊಬ್ಬರದಿಂದ ಅಂದರೆ ರಾಸಾಯನಿಕ ಕಡಿಮೆ ಮಾಡಿ ಸಾವಯವ ಗೊಬ್ಬರದಿಂದ ಈ ದಿವಸ ಬೆಳೆದಿರೋದ್ರ ಬಗ್ಗೆ ಪೂಜೆನೂ ಮಾಡಬೇಕು ಮತ್ತು ಆಯುಧ ಪೂಜೆನೂ ಮಾಡಬೇಕು ಮತ್ತು ರಾಜ್ಯಾದ್ಯಂತ ವಿಷಯನೂ ತಿಳಿಸ್ಬೇಕು. ಮತ್ತು ನಮ್ಮ ರೈತರಿಗೆ ಒಂದು ಸುಮಾರು ಅಂದರೆ 100-150 ಜನ 200 ಜನ ರೈತರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಮ್ಮ ಸ್ವಂತ ಭೂಮಿಯಲ್ಲಿ ಈ ದಿವಸ ಆಯುಧ ಪೂಜೆಯನ್ನು ಮಾಡ್ತಾ ಇದ್ದೀವಿ. ಸ್ವಂತ ಭೂಮಿಯಲ್ಲಿ ಹೇಗೆ ಮಾಡಿದ್ರ? ಸಾವಯವ ಗೊಬ್ಬರದಿಂದ, ದನಿಂದ ಗೊಬ್ಬರದಿಂದ ಮತ್ತು ಹಸಿರು ಗಿಡದಿಂದ ತಯಾರಿಸಿದ ಗೊಬ್ಬರದಿಂದ ಮಾಡಿದ್ವಿ. ಈಗ ಏನೇನು ಆಯುಧಗಳನ್ನ ಇಟ್ಟಿದ್ರ ಮತ್ತೆ ಹೊಲಕ್ಕೆ ಪೂಜೆ ಮಾಡಿದ್ರ? ನೇಗ್ಲು, ಅಲುಬೆ, ಕುಂಟೆ, ಗುದ್ಲಿ, ಅರೆಕೋಲು ಮತ್ತು ನಾವು ಉಪಯೋಗಿಸುವಂಥ ದಿನನಿತ್ಯ ಗುದ್ಲಿ ಇರ್ಬೋದು, ಪ್ರತಿಯೊಂದು ನಾವು ಇಟ್ಬಿಟ್ಟು ಇವತ್ತಿನ ದಿನ ನಮ್ಮ ತೋಟದಲ್ಲಿ ನಮ್ಮ ಭೂಮಿಯಲ್ಲಿ ಮಾಡಲಾಗಿದೆ. ತಮ್ಮ ಹೆಸರು ಸರ್? ವೆಂಕಟೇಶಯ್ಯ. ಬೆಂಗಳೂರಿಗೆ ಕೆಲಸ ಇಲ್ಲಿಂದ ಕೆಲಸಕ್ಕೆ ಹೋಗ್ತಾರಲ್ಲ ಯುವಕರಿಗೆ ಏನು ಸಂದೇಶ ಕೊಡ್ತೀರಾ ಸರ್? ಬೆಂಗಳೂರಲ್ಲಿರೋರು ಈ ದಿವಸ ಕೊರೋನಾ ಇರೋದ್ರಿಂದ ಬೆಂಗಳೂರಲ್ಲಿ ಹಲವಾರು ಕೆಲಸ ಇಲ್ದಲೇ ಮಾಡ್ತಾ ಇದ್ದಾರೆ. ನಮ್ಮ ಸಂಘಟನೆಯಲ್ಲಿ ಸದಸ್ಯರಾದರೆ ಪ್ರತಿಯೊಬ್ಬರಿಗೂ ನಾನು 5,000-10,000 ರೂಪಾಯಿ ದುಡ್ಡು ಕೊಟ್ಟು ಅವರಿಗೆ ಉದ್ಯೋಗ ಮಾಡ್ತೀನಿ. ಮತ್ತು ಅವರಿಗೆ ತರಕಾರಿ ಅಂಗಡಿಗಳಿಂದ ನಾವು ನಮ್ಮಲ್ಲಿ ಸದಸ್ಯರಾದ ರೈತರಿಗೆ ಪ್ರತಿಯೊಬ್ಬರಿಗೂ ಒಬ್ಬ ಸದಸ್ಯರಿಗೆ 5,000-10,000 ರೂಪಾಯಿ ದುಡ್ಡು ಕೊಡ್ತೀವಿ. ಮತ್ತು ಅವರಿಗೆ ಸಸಿಗಳಿಗೆ ಬೆಳೆಯಲಿಕ್ಕೆ ನಾವು 1,100 ಸಸಿಗಳು ಕೊಡ್ತೀವಿ. ಸ್ವಂತ ಭೂಮಿ ಇರೋರಿಗೆ, ಬೋರ್ ಕೊರೆಸಿರೋರಿಗೆ 5,000 ರೂಪಾಯಿ ಆರ್ಥಿಕವಾಗಿ ಸಹಾಯ ಮಾಡ್ತೇವೆ. ಸೊ ಅವರಲ್ಲಿ ಬೆಳೆದಂಥ ಸಸಿಗಳನ್ನು, ಬೆಳೆದಂಥ ತರಕಾರಿ ಇರ್ಬೋದು ಅಥವಾ ಹಣ್ಣುಗಳನ್ನು ನಾವೇ ಖರೀದಿ ಮಾಡಿ ನಮ್ಮ ಮಾರಾಟ ಮಳಿಗೆ ಮಾಡಿದ್ದೀವಿ. ಈಗ ಆಲ್ರೆಡಿ ಕುದೂರು, ಮಾಗಡಿ, ನೆಲಮಂಗಲ, ದಾವಸ್ಪೇಟೆ ಮಾಡ್ತಾ ಇದ್ದೀವಿ. ಸೊ ಅವರಿಂದ ಬೆಳೆದಂಥ ನಮ್ಮ ಸಂಘದಲ್ಲಿ ಸದಸ್ಯರಾದಂಥ ರೈತರಿಂದ ಖರೀದಿ ಮಾಡಿ ನಾವು ಅವರಿಗೆ ನ್ಯಾಯ ಬೆಲೆ ಮತ್ತು ಮಾರ್ಕೆಟಿಂಗ್ ತೊಗೊಳಿದ್ರೆ ಕಮಿಷನ್ ತೊಗೋತಾರೆ. ನಮ್ಮಲ್ಲಿ ಕಮಿಷನ್ ಇಲ್ಲ. ಸೊ ಕಡಿಮೆ ರೀತಿಯಲ್ಲಿ ನಾವು ಅವ್ರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಮ್ಮದೇ ವೆಹಿಕಲ್ ಅಂದರೆ ತರಕಾರಿ ಜಾಸ್ತಿ ಬೆಳೆದ್ರೆ ನಮ್ಮದೇ ವೆಹಿಕಲ್ ಕೊಟ್ಟು ಖರೀದಿ ಮಾಡಲಾಗುತ್ತೆ. ಸರ್, ನೀವು ಏನೇನು ಬೆಳೆಗಳನ್ನು ಬೆಳೆದಿದ್ದೀರಾ ಇವಾಗ? ನಾವು ಈಗ ನಮ್ಮ ತೋಟದಲ್ಲಿ ಈಗ ಬದನೆ ಇರ್ಬೋದು, ಟೊಮೊಟೊ ಇರ್ಬೋದು, ಮೆಣಸಿನ ಗಿಡ ಇರ್ಬೋದು, ಕಾರೆಮಣಿಕಾಳು ಇರ್ಬೋದು, ಹುಳ್ಳಿಕಾಯಿ ಇರ್ಬೋದು, ಮತ್ತು ಅಲಸಂಡೆ ಇರ್ಬೋದು, ಈ ತರ ತೋಟಗಾರಿಕೆ ಬೆಳೆ ಬೆಳಿತೀವಿ. ಇದಕ್ಕೆಲ್ಲಾನು ಪೂಜೆ ಮಾಡಿದ್ರೆ ಇವತ್ತಿಗೆಲ್ಲ ಪೂಜೆ ಮಾಡಿದ್ವಿ. ಎಲ್ಲಾದ್ರೂ ವಿಶೇಷವಾಗಿ ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ ಮಾಧ್ಯಮದ ನಿಮ್ಮ ಮುಖಾಂತರನೇ ನೋಡ್ತಾ ಇದ್ರಲ್ಲ, ನಾವು ಅಲ್ಲೇ ಇಲ್ಲಿ ಬೂಟಾಡಿಕೆ ತರ ಕೆಲಸಗಳು ಮಾಡ್ತಾ ಇಲ್ಲ. ನಮ್ಮ ರಾಜ್ಯಾದ್ಯಂತ ಜನಕ್ಕೆ ಅನುಕೂಲವಾಗಲಿ, ಜನ ಕಷ್ಟ ಬಿದ್ದವರಿಗೆ ಒಂದಲ್ಲ ಒಂದು ರೀತಿ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾವು ಮಾಡ್ತಾ ಇದ್ವಿ. ಸುಮಾರು ನಮ್ಮಲ್ಲಿ ಈಗ 10-10.5 ಎಕರೆ ಇದೆ. 10-10 ಎಕರೆ 12-13 ಲಕ್ಷ ಪ್ರಾಫಿಟ್ ಸಿಗ್ತಾ ಇದೆ. ಸೊ ಅದರೊಳಗೆ ನಾವೇನು ಮಾಡಿದ್ವಿ, ತೋಟಗಾರಿಕೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಜೋನು ಸಾಕಣೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಹಲವಾರು ಹೈನುಗಾರಿಕೆ ಇರ್ಬೋದು, ಎಲ್ಲರಿಗೂ ತೊಡಗಿಸ್ಕೊಂಡು ನಾವು ಈ ದಿವಸ ನಾನು BA ಓದ್ಕೊಂಡು ಬೆಂಗಳೂರಲ್ಲಿದ್ದೆ. ಕೆಲಸ ಸಿಗ್ಲಿದಕ್ಕೋಸ್ಕರ ನಾವು ಊರಲ್ಲೇ ಬಂದು ಈಗ ನಮ್ಮ ತಾತನ ಜನ ಇರ್ಬೋದು ಅಥವಾ ನಮ್ಮ ತಂದೆಯವರಾದ ನಿಂಗಯ್ಯನವರ ಜಮೀನುಗಳಿಗೆ ನಾವೇ ಸಹಾಯಜಿತ ಬೆಳೀತಾ ಇದ್ದೀವಿ. ಇನ್ನು ಇಲ್ಲಿನ ರೈತರು ಜಮೀನಿನಲ್ಲಿ ವಿವಿಧ ಬೆಳೆಗಳನ್ನು ಹೊಂದಿರುವುದಲ್ಲದೆ ರೈತನ ಮಿತ್ರವಾದ ಕೃಷಿ ಉಪಕರಣಗಳಾದ ನೇಗಿಲು, ಕುಡುಗೋಲು, ಮಚ್ಚು, ಗುದ್ದಲಿ, ಹಲುಬೆ ಇನ್ನಿತರ ಸಲಕರಣೆಗಳಿಗೆ ಪೂಜೆ ಮಾಡಿ ವಿಶಿಷ್ಟ ರೈತರಾಗಿದ್ದಾರೆ. ಇನ್ನು ತಮ್ಮ ಕರ್ನಾಟಕ ಜನಪರ ರೈತ ಸಂಘಟನೆ ಪದಾಧಿಕಾರಿಗಳ ಸೇರಿ ರೈತ ದಸರಾ ಎಂದೇ ಆಚರಿಸಿದ್ದಾರೆ.
ಅಲ್ಲದೆ ಸಸಿಯನ್ನ ನೆಡುವ ಮೂಲಕ ಪರಿಸರ ಪ್ರಜ್ಞೆಯನ್ನ ಎಲ್ಲರಿಗೂ ತಿಳಿಸಿದ್ದಾರೆ. ಪುರಾತನ ಕಾಲದಿಂದ ವ್ಯವಸಾಯವನ್ನೇ ತಮ್ಮ ಮುಖ್ಯ ಕಸುಬುಗೊಂಡಿರುವ ಈ ಭಾಗದ ಹಲವಾರು ರೈತರು ಸಂಘಟನೆ ಜೊತೆಗೆ ರೈತರಿಗೆ ಉತ್ತಮ ಬಿತ್ತನೆ ಬೀಜ, ಸುಧಾರಿಸಿ ಕಸಿ ಸಸಿಗಳನ್ನು ಕಡಿಮೆ ದರದಲ್ಲಿ ನೀಡುತ್ತಿದ್ದಾರೆ. ಅಡಿಕೆ ಮರದ ಮಧ್ಯದಲ್ಲೇ ವಿಜಯದಶಮಿ ಹಾಗೂ ಆಯುಧ ಪೂಜೆ ಆಚರಣೆ ಮಾಡಿರುವುದು ವಿಶಿಷ್ಟವಾಗಿದೆ. ಇನ್ನು ಇದೇ ವೇಳೆಯಲ್ಲಿ ತಮ್ಮ ರಾಜ್ಯ ಸಂಘಟನೆಯಿಂದ ಉಚಿತ ಸಸಿಗಳನ್ನು ನೀಡುತ್ತಿದ್ದೇವೆ, ಅಲ್ಲದೆ ನಮ್ಮ ಪದಾಧಿಕಾರಿಗಳೆಲ್ಲ ಸೇರಿ ರೈತರಿಗೆ ಅನುಕೂಲಕರ ವ್ಯವಸಾಯದ ಬಗ್ಗೆ ಚರ್ಚೆ ನಡೆಸುತ್ತಿದ್ದೇವೆ ಎಂದು ಸುಭಾಷ್ ತಿಳಿಸಿದರು. ಈ ಭಾಗದಲ್ಲಿ ನಾವು ತುಂಬ ವಿಶೇಷವಾಗಿ ಇವತ್ತು ಆಯುಧ ಪೂಜೆಯನ್ನು ಆಚರಿಸಿದ್ದೀವಿ. ಇವತ್ತು ಹೊಲದಲ್ಲೇ ಆಯುಧ ಪೂಜೆಯನ್ನು ಆಚರಿಸಬೇಕು ಅಂತೇಳಿ ನಮ್ಮ ವೆಂಕಟೇಶ್ ಅಣ್ಣ ಅವರು ಇವತ್ತು ನಮ್ಮನ್ನೆಲ್ಲ ಇನ್ವೈಟ್ ಮಾಡಿ ಇವತ್ತು ಒಂದು ಒಳ್ಳೆ ರೀತಿಯಲ್ಲಿ ನಾವು ಇವತ್ತು ಗಿಡ ನೆಡೋ ಮುಖಾಂತರ ಹಾಗೂ ನಮ್ಮ ಹೊಲದಲ್ಲಿ ಆಯುಧಗಳನ್ನ ಇಟ್ಟು ಪೂಜೆ ಮಾಡೋ ಮುಖಾಂತರ ಇವತ್ತು ಒಂದು ವಿಶೇಷವಾಗಿ ಈ ಆಯುಧ ಪೂಜೆಯನ್ನು ನಡೆಸಿದ್ದೀವಿ. ಭಾಳ ಖುಷಿಯಾಗುತ್ತೆ ಸರ್. ಹೊಸ ರೀತಿ ವಿಭಿನ್ನವಾಗಿ ಪ್ರತಿ ಸರಿನೂ ನಾವು ಇದೇ ರೀತಿ ಒಂದೊಂದು ಹೊಸ ರೀತಿಯಾಗಿ ನಾವು ಆಚರಿಸೋ ಮುಖಾಂತರ ಇವತ್ತು ಭಾಳ ಒಳ್ಳೆ ವಿಚಾರಗಳು ನಡೆಯುವಂಥ ಪದ್ಧತಿಗಳಿರುತ್ತೆ. ಬದಲಾವಣೆ ಬೇಕು ಸರ್, ಇವತ್ತು ಬದಲಾವಣೆ ಬೇಕು. ಹೇಗೂ ನಾವು ಈ ಕೊರೋನಾ ಮಹಾಮಾರಿಯಿಂದ ಇದೊಂದು ವಿಚಾರದಿಂದ ಇನ್ನೂ ಒಂದಷ್ಟು ನಾವು ಸ್ಟ್ರಾಂಗ್ ಆಗೋ ಮುಖಾಂತರ ಜನಗಳಿಗೆ ಒಂದು ಹೊಸ ಚೇಂಜ್ನ ಕೊಡುವಂಥ ಮುಖಾಂತರ ನಾವು ವಿಶೇಷವಾಗಿ ಇವತ್ತು ಆಯುಧ ಪೂಜೆಯನ್ನು ಆಚರಿಸಿದ್ದೀವಿ ಸರ್. ಎಲ್ಲ ಒಂದ್ ಕಡೆ ವೈಜ್ಞಾನಿಕತೆ ಜೊತೆಗೆ ಸಾವಯವನ ಅಳವಡಿಸ್ಕೋಬೇಕು ಅಂತ ನೀವು ವೇದಿಕೆಯಲ್ಲಿ ಹೇಳ್ತಾ ಇದ್ರ. ಈ ತೋಟನು ಸಾವಯವ ಅಂತಾನೆ ಅನ್ಸುತ್ತೆ, ಏನ್ ಹೇಳಕ್ ಇಷ್ಟಪಡ್ತೀವಿ? ಇವತ್ತು 100% ಭಾಗ ಅದು ಬಹಳ ನಿಜ ಸರ್. ಇವತ್ತು ನಾವು ವೈಜ್ಞಾನಿಕ ಕೃಷಿಯನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ಸಾವಯವ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದು ಅಷ್ಟೇ ಮುಖ್ಯವಾಗಿದೆ. ಏಕೆಂದ್ರೆ ಇವತ್ತು ನಿಮಗೆ ಗೊತ್ತಿರುವಂಥ ವಿಚಾರ, ನಾವು ಇಲ್ಲಿವರೆಗೂ ರಾಸಾಯನಿಕ ಬಳಸದಂಥ ಪದಾರ್ಥಗಳನ್ನೇ ತಿಂದು ಇವತ್ತು ನಮ್ಮ ಒಂದು ಇಮ್ಯುನಿಟಿ ಸಿಸ್ಟಮ್ ಅಂತ ಏನಂತ ಕರಿತೀವಿ ಇವತ್ತು ಹೇಗೆ ಹದಗೆಟ್ಟಿದೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಸೊ ನಾವು ನಮ್ಮ ದೇಶದಲ್ಲಿ ಸ್ವಲ್ಪ ಸಾಂಬಾರು ಪದಾರ್ಥಗಳನ್ನ ಬಳಸೋದ್ರಿಂದ ಇವತ್ತು ನಮ್ಮ ಇಮ್ಯುನಿಟಿ ಪವರ್ ಸ್ವಲ್ಪ ಚೆನ್ನಾಗಿತ್ತು. ಹಾಗಾಗಿ ಇಲ್ಲಿವರೆಗೂ ಕೂಡ ಸರ್ವೈವ್ ಆಗ್ತಿದ್ವಿ. ಇನ್ನು ಮುಂದೇನು ಇದೇ ರೀತಿ ನಾವೇನಾದರೂ ರಾಸಾಯನಿಕಗಳನ್ನ ಬಳಸ್ತಾ ಹೋದ್ರೆ ನಮ್ಮ ದೇಹದ ಸ್ಥಿತಿ ಹೇಗೆ ಹದಗೆಡ್ಬೋದು ಅನ್ನೋದು ನಾವು ಉದಾಹರಣೆಗಳಿದೆ ನಮ್ಮ ಕಣ್ಮುಂದೆ ಇವತ್ತು. ಸೊ ಆದ್ರಿಂದ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನಾವಿವತ್ತು ಸಾವಯವ ಅಳವಡಿಕೆ ಬಹಳ ಮುಖ್ಯ ಸರ್. ಇದು ಪ್ರತಿಯೊಬ್ಬ ರೈತನೂ ಕೂಡ ಇದ್ರ ವಿಚಾರನ ಕಲ್ತ್ಕೊಬೇಕು, ಇದನ್ನ ಈ ಪದ್ಧತಿನ ಅಳವಡಿಸ್ಕೊಳ್ಳೇಬೇಕಾಗುತ್ತೆ ಸರ್. ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಅದನ್ನ ಬಳಸ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ನಮ್ಗಳಿಗೂ ಕೂಡ ಬಂದಿದೆ, ರೈತರುಗಳಿಗೂ ಕೂಡ ಬಂದಿದೆ. ಹಾಗಾಗಿ ಸಾವಯವ ಪದ್ಧತಿ ಬಹಳ. ಶ್ರೀ ಸಾಯಿ ಡಿಜಿಟಲ್ ಬಿಗ್ ಪ್ರಿಂಟ್ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರೈತರಾದ ರಾಜು ಮತ್ತು ಸೌಭಾಗ್ಯಮ್ಮರವರು ತಮ್ಮ ವ್ಯವಸಾಯದ ಅನಿಸಿಕೆಯನ್ನ ಹಂಚಿಕೊಂಡರು. ಗುದ್ಲಿ, ಪಿಕಾಸಿ, ಆರೆ ಮುಂತಾದ ನಮ್ಮ ಸಾಮಗ್ರಿಗಳು ನೇಗಿಲು ಎಲ್ಲ ಪೂಜೆ ಮಾಡಿದ್ದೀವಿ. ಮಹಿಳೆಯಾಗಿ ಇಲ್ಲಿ ಬಂದು ಕೃಷಿ ಇಲಾಖೆಯಿಂದ ಇದ್ರ ಪೂಜೆ ಮಾಡಿದ್ದೀವಿ, ಆಯುಧ ಪೂಜೆ ಮಾಡಿದ್ವಿ. ತೋಟಗಾರಿಕೆಯಿಂದ ತೋಟ ಎಲ್ಲ ನೋಡಿ ಸಂತೋಷಪಟ್ಟು. ತೋಟಕ್ಕೆಲ್ಲ ಪೂಜೆ ಮಾಡಿದ್ರಾ? ತೋಟಕ್ಕೆ ಪೂಜೆ ಮಾಡಿಲ್ಲ, ಮರ ಗಿಡ ಪರಗಳಿಗೆಲ್ಲ ಪೂಜೆ ಮಾಡಿ ಅದರಿಂದ ಬರೋ ಇದನ್ನ. ಒಟ್ನಲ್ಲಿ ಈ ಗ್ರಾಮದ ರೈತರ ದಸರಾ ಆಚರಣೆ ಇತರೆ ರೈತರಿಗೂ ಆತ್ಮಸ್ಥೈರ್ಯ ತುಂಬುವಂತಹ ಕೆಲಸದ ಜೊತೆಗೆ ಮಾದರಿ ಕೃಷಿ ಮಾಡುತ್ತಿದ್ದಾರೆ. ಪ್ರಮೋದ್, ಸುಭಿಕ್ಷಾ ಟಿವಿ, ಶಿವಗಂಗೆ, ನೆಲಮಂಗಲ.